ಚಾನೆಲ್. ಫ್ರೆಂಡ್ಸ್, ಟೈಮ್ ಬೆಳಗ್ಗೆ 8 ಗಂಟೆ ಆಗೈತಿ. ನಾನು ಇವಾಗ ವಿಡಿಯೋ ಶುರು ಮಾಡತ್ತೀನಿ. 8 ಗಂಟೆಗೆ ಎದ್ದಿದ್ದೆ. 7 ಗಂಟೆ ಎದ್ದು ಒಂದಷ್ಟು ಮನೆ ಕೆಲಸಗಳನ್ನ ಮುಗಿಸ್ಕೊಂಡು ಅಂಗಳ ಬಾಕ್ಲ ಮನೆ ಕೆಲಸ ಇವನ್ನೆಲ್ಲ ಮುಗಿಸ್ಕೊಂಡು ನೀರು ಗುರಿ ಹಾಕಿ ಅಡುಗೆ ಶುರು ಮಾಡ್ಕೊಂಡ ನೋಡಿರಿ. ಎಲ್ಲರೂ ಎದ್ದಾರ. ಚಹಾ ಕುಡಿದ್ವಿ. ಚಹಾ ಕಾಸ್ಕೊಂಡು ಕುಡಿದು ಅಡುಗೆ ಶುರು ಮಾಡ್ಕೊಂಡನಿ. ಚೌಳಿಕಾಯಿ ಪಲ್ಯ ಮಾಡಕ್ಕಂಥೇಳಿ ಚೌಳಿಕಾಯಿ ಹುರಿಯಾಕೆ ಹಾಕೇನೆ. ಹುರಿಬೇಕು ಅವನ್ನ. ಆಮೇಲೆ ಹೆಸ್ರು ಕಾಳು ಕುದ್ದವು, ಸಿಟಿ ಹೊಡಿತೀವಾಗ ಅದು. ಆಮೇಲೆ ಇವತ್ತು ಸ್ವಲ್ಪ ಸಬ್ಬಸಿಗೆ ಐತೆ ನೋಡಿರಿ. ಸಬ್ಬಸಿಗೆ ಹಾಕಿ ಹೆಸ್ರು ಕಾಳು ಪಲ್ಯ ಮಾಡ್ಬೇಕು. ಅವಾಗಿಂದ ಮೆಂತ್ಯ ಪಲ್ಯ ಹಾಕಿ ಪಚಡಿ ಮಾಡಬೇಕು. ಮೆಂತ್ಯ ಸೌತೆಕಾಯಿ ಉಳ್ಳಾಗಡ್ಡಿ ಇವನ್ನೆಲ್ಲನೂ ಹಾಕಿ ಪಚಡಿ ಮಾಡಬೇಕು. ಮೇನ್ ಚೌಳಿಕಾಯಿ ಪಲ್ಯ, ಸಬ್ಬಸಿಗೆ ಹಾಕಿ ಹೆಸ್ರು ಕಾಳು ಪಲ್ಯ, ಅದಾಗಿಂದ ಪಚಡಿ. ಇಷ್ಟ ಐಟಮ್ ಮಾಡ್ತಾನೆ. ಅದು ಕೂಡ ರೊಟ್ಟಿ. ಬರೀ ಇವತ್ತಿನ ವಿಡಿಯೋನ ಶೇರ್ ಮಾಡೋಣಂತ. ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಫ್ರೆಂಡ್ಸ್, ಬರೀ ಅಡುಗೆನ ಶುರು ಮಾಡ್ಕೊಂಡ್ಬಿಡೋಣಂತ. ಚೌಳಿಕಾಯಿಗೆ ಸ್ವಲ್ಪ ಎಣ್ಣೆ ಹಾಕ್ತಾ ನೋಡಿರಿ. ಎಣ್ಣೆ ಹಾಕಿ ಸ್ವಲ್ಪ ಹುರಿತೇನೆ. ಚೌಳಿಕಾಯಿ ಆಲ್ಮೋಸ್ಟ್ ಹುರಿದು ನೋಡ್ರಿ. ಈಗ ಇವು ಮಧ್ಯಕ್ಕೆ ಸ್ವಲ್ಪ ಸ್ಟಾಪ್ ಮಾಡ್ಕೊಂಡು ಎಣ್ಣೆ ಹಾಕ್ತಾನೆ. ಸಾಸಿವೆ, ಜೀರಿಗೆ, ಉಳ್ಳಾಗಡ್ಡಿ, ಕರಿಬೇವು, ಅದಾಗಿನ ಸ್ವಲ್ಪ ಹಸಿ ಖಾರ, ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಅರಶಿನ, ಬೆಲ್ಲ ಅಥವಾ ಸಕ್ಕರೆ, ಗೋಡಂಬಿ. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಚಲೋ ಹೊತ್ನಾಗ ಕುದಿಸ್ಕೊಂಡ್ಬಿಟ್ರೆ ಪಲ್ಯ ರೆಡಿ. ಇದು ಸ್ವಲ್ಪ ಕುದೀಲಿ. ಪಲ್ಯ ರೆಡಿ ಆಯ್ತು ನೋಡ್ರಿ. ಈಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಕಟ್ ಮಾಡಿ ಹಾಕಿ ಇನ್ನು ಸಬ್ಬಸಿಗೆ ಪಲ್ಯ ಒಂದು ಮಾಡ್ತಾನೆ. ಎಣ್ಣೆ ಕಾಗೋಕ್ಕೆ ಸ್ವಲ್ಪ ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ, ಆಮೇಲೆ ಕರಿಬೇವು, ಅದಾಗಿಂದ ಸ್ವಲ್ಪ ಖಾರ, ಆಮೇಲೆ ಮೆಂತ್ಯ ಪಲ್ಯ, ಸಬ್ಬಸಿಗೆ ಸೊಪ್ಪು, ಅದಾಗಿಂದ ಹೆಸರು ಉಪ್ಪು, ಸ್ವಲ್ಪ ಅರಶಿನ, ಸ್ವಲ್ಪ ಸಕ್ಕರೆ ಅಥವಾ ಬೆಲ್ಲ ಹಾಕಿ ಚಲೋ ಹೊತ್ತು ಸ್ವಲ್ಪ ಮಿಕ್ಸ್ ಮಾಡಿ ಸ್ವಲ್ಪ ನೀರು ಹಾಕಿ ಕುದಿಸ್ಬಿಟ್ರೆ ಇದು ಪಲ್ಯ ರೆಡಿ ನೋಡಿ.
ಸಿಂಪಲ್ ಅಂದರೆ ಸಿಂಪಲ್, ಅಷ್ಟು ಆರೋಗ್ಯಕ್ಕೆ ಒಳ್ಳೆಯದು. ಇದು ಸ್ವಲ್ಪ ಕುದೀಲಿ. ಹಂಗೆ ನಾನಿಲ್ಲಿ ಫಸ್ಟಿಗೂ ರೆಡಿ ಮಾಡಿಟ್ಟೆ ನೋಡಿರಿ. ಇದ್ರೊಳಗೆ ಸೌತೆಕಾಯಿ, ಉಳ್ಳಾಗಡ್ಡಿ, ಆಮೇಲೆ ಮೆಂತ್ಯ ಪಲ್ಯ ಅಂದರೆ ಮೆಂತ್ಯ ಸೊಪ್ಪು ಇಷ್ಟು ಹಾಕೀನಿ. ಈಗ ಇದಕ್ಕೆ ಸಣ್ಣಗೆ ಹೆಚ್ಚು ಹಾಕೀನಿ, ಇವನ್ನೆಲ್ಲನೂ ಪೂರ್ತಿ ಮಿಕ್ಸ್ ಆಗೈತಿ. ಇದಕ್ಕೆ ಸ್ವಲ್ಪ ಉಪ್ಪು, ಬೇಕಂದ್ರೆ ಮೆಣಸಿನ್ಕಾಯಿನ ಸಣ್ಣಗೆ ಕಟ್ ಮಾಡಿ ಹಾಕ್ಕೋಬೋದು. ನಮ್ಮ ಮನ್ಯಾಗ ಕಟ್ ಮಾಡಿ ಹಾಕಿದ್ರೆ ತಿನ್ನಂಗಿಲ್ಲ, ಹಾಗಾಗಿ ನಾನು ಖಾರದ ಪುಡಿ ಹಾಕ್ತೀನಿ. ಅದು ಕೂಡ ಸ್ವಲ್ಪ ಅಡುಗೆ ಎಣ್ಣೆ ಹಾಕ್ಕೋಬೋದು, ಇಲ್ಲ ಮೊಸರೆಲ್ಲ ಹಾಕ್ಕೋಬೋದು. ನಾ ಎಣ್ಣೆ ಹಾಕ್ತೇನೆ. ಹಾಕಿ ಒಂದ್ಸರಿ ಚಲೋ ಹೊತ್ತಿಗೆ ಮಿಕ್ಸ್ ಮಾಡಿಬಿಟ್ರೆ ಪಚಡಿನೂ ರೆಡಿ. ಹಂಗೆ ಇನ್ನೊಂದೆರಡು ರೊಟ್ಟಿನೂ ಮಾಡ್ಬೇಕನ್ನ ನೋಡಿ. ಪಲ್ಯ ರೆಡಿ ಆಯ್ತು ನೋಡ್ರಿ. ಈಗಿದು ಹೆಸರುಕಾಳು ಪಲ್ಯ. ಇದಕ್ಕೂ ಸ್ವಲ್ಪ ಕೊತ್ತಂಬರಿ ಕಟ್ ಮಾಡಿ ಹಾಕ್ತಾನೆ. ಇನ್ನು ರೊಟ್ಟಿಗೆ ಜಿಗಿಟ್ಟಿಟ್ಕೋತಾನೆ. ನೀರು ಕುದಿ ಬಂದವ, ಜಿಗಿಟ್ ಹಾಕೋತಾನೆ. ಹಿಟ್ಟು ಹಾಕ್ಕೊಂಡು ಜಿಗಿಟ್ ತಿರ್ಕೋತಾನೆ. ರೊಟ್ಟಿ ಮಾಡ್ಕೊಳತ್ತ ನೋಡ್ರಿ. ಈಗ ನಮ್ಮ ಮನ್ಯಾಗ ಮಾತ್ರ ದಿನ ಮುಂಜಾನೆ ಎದ್ದು ರೊಟ್ಟಿ ಇರಲೇಬೇಕು. ನಾಷ್ಟ ಮಾಡ್ತೇವೆ ಇಲ್ಲಂತಲ್ಲ, ಆದರೆ ಹೆಚ್ಚು ಈ ಹುಡುಗರ್ಗೆ ಕಾಲೇಜ್ಗೆ ಸ್ಕೂಲ್ಗೆ ಹೋಗ್ಬೇಕಾದ್ರೆ, ನಮ್ಮ ಮನೆಯವ್ರು ಹೊಲಕ್ಕೆ ಹೋಗ್ಬೇಕಾದ್ರೆ ರೊಟ್ಟಿ ಮಾಡಿದ್ರೆ ಕಂಫರ್ಟಬಲ್. ಯಾಕಂದ್ರೆ ಅವ್ರಿಗೆ ಅಷ್ಟೊಂದು ಹೊರಗಡೆ ಹೋದಾಗ ಇದೇನಿದು ಜಸ್ಟ್ ಏನೋ ಒಂದು ನಾಷ್ಟ ಮಾಡ್ಬೇಕಾಕತಿ ಅಂದ್ರೆ ಹುಡುಗರು ಕಾಲೇಜಿಗೆ ಹೊಂಟ್ರೆ ಅಥವಾ ಅದ್ರಾಗ ಈಗಂತೂ ನಮ್ಮಿ ಮೊದಲು ಕಟ್ಕೊಂಡೋದು ಹೋಗ್ತಿದ್ದ, ಅಂದ್ರೆ ಲಂಚ್ ಬಾಕ್ಸ್ ಕಟ್ಕೊಂಡು ಹೋಗ್ತಿದ್ದ. ಇವಾಗ ಅದನ್ನು ಹೋಗೋಲ್ಲ. ಹೀಗಾಗಿ ಸುಮ್ಮನೆ ಉಪ್ಪಿಟ್ಟು ಅವಲಕ್ಕಿ ಏನಾರ ಮಾಡಿದ್ರೆ ಹೊಟ್ಟೆ ತುಂಬಂಗಿಲ್ಲ. ಅದು ಮತ್ತು 12 ಗಂಟೆ 1 ಗಂಟೆ ಅಷ್ಟೊತ್ತಿಗೆ ಹಸಿವು ಆಗ್ಬಿಡ್ತೈತಿ. ಅದ್ರ ಸಲುವಾಗಿ ಅವ ಬರೋದು 4:15 ಬಸ್ಸಿಗೆ ಸಂಜೆ ಮುಂದೆ. ಹೀಗಾಗಿ ಏನಂದ್ರೂ ಸ್ವಲ್ಪ ಚಪಾತಿ ಅಥವಾ ರೊಟ್ಟಿ ಈ ರೀತಿ ಮಾಡ್ತಾನೆ ನಾನು. ಇಲ್ಲಾಂದ್ರೆ ಸುಮ್ಮನೆ ಅವ್ರಿಗೆ ಹಪ್ಪ ಅನ್ಸಕ್ಕೆ ನಿಲ್ತದೆ ಹೊಟ್ಟೆ ಅನ್ನುವಂಥದ್ದು ಒಂದು. ಆಮೇಲೆ ನಮ್ಮ ಮನೆಯವ್ರು ಹೊಲಕ್ಕೆ ಹೋಗಾರಲ್ಲ, ಬೆಳಗ್ಗೆ ಎದ್ದು ಬರೀ ಉಪ್ಪಿಟ್ಟು ತಿಂದು ಹೋದ್ರೆ, ಉಪ್ಪಿಟ್ಟು ಅಥವಾ ಅವಲಕ್ಕಿ ತಿಂದ್ರೆ ಅವ್ರಿಗೆ ಹೊಲ್ದಾಗ ಕೆಲಸ ಮಾಡುವವರು ಅವ್ರಿಗೆ ಅಷ್ಟೊಂದು ಕಂಫರ್ಟಬಲ್ ಅನ್ಸಂಗಿಲ್ಲ. ಅದು ಹೊಲ್ದಾಗ ಕೆಲಸ ಮಾಡೋ ಹೊತ್ನಾಗ ದೌಡ್ ಹಸಿವು ಅನ್ಸಿಬಿಡ್ತೈತಿ. ಹೀಗಾಗಿ ಬೇಡ ಅಂತಂದು ಬೆಳಗ್ಗೆ ಎದ್ದು, ನಾನು ಅಂತಲ್ಲ, ನಮ್ಮ ಹಳ್ಳಿ ಕಡೆ ಎಲ್ಲರೂ ರೊಟ್ಟಿ ಮಾಡೋದು ಜಾಸ್ತಿ. ಬೆಳಗ್ಗೆ ಎದ್ದು ಏನಾರು ಉಪ್ಪಿಟ್ಟು ಅಥವಾ ಅವಲಕ್ಕಿ ಮಾಡ್ಯಾರಂದ್ರೂ ಬೆಳಗ್ಗೆ ಎದ್ದು ರೊಟ್ಟಿ ಒಂದು ಮಾಡಿಟ್ಬಿಡ್ತಾರೆ. ಯಾಕಂದ್ರೆ ಹೊಲಕ್ಕೆ ಹೋಗಿರ್ತಾರೆ, ಕೆಲ್ಸಕ್ಕೆ ಹೋಗಿರ್ತಾರೆ, ಕಟ್ಕೊಂಡು ಹೋಗೋಕೆ ಬೇಕಲ್ಲ. ಹೀಗಾಗಿ ನಾಷ್ಟ ಮಾಡುವವ್ರು ಮಾಡ್ತಾರೆ, ಕಟ್ಕೊಂಡು ಹೋಗೋವ್ರಿಗೆ ರೊಟ್ಟಿ ಹಾಕವು ಅಂಥೇಳಿ ಎಲ್ಲರೂ ರೊಟ್ಟಿ ಪ್ರತಿಯೊಬ್ಬರ ಮನ್ಯಾಗ ನಮ್ಮ ಉತ್ತರ ಕರ್ನಾಟಕದಾಗ ಪ್ರತಿಯೊಂದು ಸಿಟಿ ಒಳಗೆ ಮಾಡ್ತಾರಿಲ್ಲ ಗೊತ್ತಿಲ್ಲ, ಆದರೆ ಹಳ್ಳಿ ಒಳಗೆ ಮಾತ್ರ ಪ್ರತಿಯೊಬ್ಬರೂ ರೊಟ್ಟಿ ಮಾಡತ್ತಾರ. ಹಂಗೆ ನಾನು ನಮ್ಮ ಮನ್ಯಾಗೂ ಡೈಲಿ ನಮ್ಮದು ರೊಟ್ಟಿನ ಇರೋದ ನೋಡ್ರಿ.
ರೊಟ್ಟಿ ಮಾಡೋದೆಲ್ಲ ಮುಗೀತು. ನೆಕ್ಸ್ಟ್ ನೀನೇ ರಾತ್ರಿ ಇದು ಸ್ವಲ್ಪ ಅನ್ನ ಉಳಿದಿತ್ತು ನೋಡಿರಿ. ಹೀಗಾಗಿ ಅದನ್ನು ಸ್ವಲ್ಪ ಬೆಳ್ಳುಳ್ಳಿ ಬೇಯಿಸಕತ್ತಾನೆ. ಬೆಳ್ಳುಳ್ಳಿ ಒಗ್ಗರಣೆ ಇಟ್ಬಿಟ್ರೆ ನಮ್ಮ ನವಿ ಹತ್ತಿತ್ತು ಅದು ಏನು ಅದಾರ ಅದಕ್ಕೆ. ಹಾಗಾಗಿ ಇಷ್ಟಪಟ್ಕೊಂಡು ತಿಂತಾರೆ ಅಂಥೇಳಿ ಇದನ್ನ ಮಾಡಕತ್ತಾನೆ ನೋಡಿರಿ. ಸ್ವಲ್ಪ ಇತ್ತು, ಭಾಳ ಏನೆಲ್ಲ ಒಂದು ಪ್ಲೇಟ್ ಆಗೋಷ್ಟು ಅಷ್ಟೇ. ಅದನ್ನು ಬೆಳ್ಳುಳ್ಳಿ ರೈಸ್ ಹಚ್ಚಿದೆ. ಇನ್ನು ಇದನ್ನೆಲ್ಲ ಗ್ಯಾಸ್ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡ್ಕೋಬೇಕು. ಅಡುಗೆದೆಲ್ಲ ಮುಗಿಸಿ ಎಲ್ಲ ಕ್ಲೀನಿಂಗ್ ಮುಗಿಸಿದೆ ನೋಡಿರಿ. ಇನ್ನೆಲ್ಲ ಇಲ್ಲೇ ಹೊಂದ್ಸೇನಿ, ಕಸ ನೆಲ ಒರೆಸೋದು ಎಲ್ಲ ಆಗೈತಿ. ಹಂಗೆ ನನ್ನ ಜಳಕ ಮುಗಿಸ್ಕೊಂಡು ಅರ್ಬಿನ ಹೋಗೋದು ಹಾಕಿ ಬಂದೆ. ಕೆಲಸ ಎಲ್ಲ ಮುಗೀತು ನೋಡಿರಿ. ಇನ್ನು ಸ್ವಲ್ಪ ಏನಾರ ಊಟ ಮಾಡ್ಬೇಕು. ಟೈಮ್ 11 ಗಂಟೆ ಆಗೈತಿ. ಇನ್ನು ಊಟ ಮಾಡಿ ಆಮೇಲೆ ಮಧ್ಯಾಹ್ನಕ್ಕೆ ಸ್ವಲ್ಪ ಅನ್ನ ಮಾಡಿದ್ರೆ ಮುಗಿದು ಹೋಗತಿ. ನೋಡ್ತಾನೆ ಏನೇನು ಮಾಡೋದು ಆಕತಿ ಅಂತ. ಯಾಕಂದ್ರೆ ಅಡುಗೆನ ಸ್ವಲ್ಪ ಲೇಟ್ ಆಗಿರ್ತೈತಲ್ಲ, ಹೀಗಾಗಿ ಅಂದರೆ ಊಟ ಲೇಟ್ ಆಗಿರ್ತೈತೆ. ಅನ್ನ ಒಂದು ಮಾಡಿಬಿಟ್ಟು ಅಂದ್ರೆ ಮುಗಿದು ಹೋಗ್ತದೆ. ಜಾಸ್ತಿ ಬೆರ್ತ್ ಅಂದ್ರೆ ಮತ್ತೆ ಬೇರೆ ಏನು ಮಾಡೋಂಗಿಲ್ಲ. ಇವಾಗ ಫಸ್ಟು ಊಟಕ್ಕೆ ಹಚ್ಕೋತಾನೆ. ಊಟಕ್ಕೆ ಹಚ್ಕೊಂಡು ಆಮೇಲೆ ವಿಡಿಯೋ ರೆಡಿ ಮಾಡ್ತಾನೆ. ಊಟಕ್ಕೆ ರೆಡಿ ಮಾಡ್ಕೊಂಡು ನೋಡ್ರಿ. ಈಗ ನಾನು ಸಬ್ಬಸ್ಗಿ ಹೆಸರು ಕಾಳು ಹಾಕಿ ಮಾಡಿದ್ದು ಸಬ್ಬಸ್ಗಿ ಪಲ್ಯ, ಚೌಳಿಕಾಯಿ ಪಲ್ಯ, ಪಚಡಿ, ಆಮೇಲೆ ಖಾರ, ಅದಕ್ಕೊಂಚೂರು ಎಣ್ಣೆ. ಮಸ್ತ್ ಕಾಣ್ತದಲ್ಲ. ಯಾರಿಗೆಲ್ಲ ನಮ್ಮ ಉತ್ತರ ಕರ್ನಾಟಕದ ಊಟ ಇಷ್ಟ ಅಂತೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ ಫ್ರೆಂಡ್ಸ. ಇನ್ನು ನಾನು ಊಟ ಮಾಡ್ತಾನೆ. ಊಟಕ್ಕಂತೂ ರೆಡಿ ಮಾಡ್ಕೊಳ್ಳೋಣಲ್ಲ. ಇನ್ನು ಊಟ ಮಾಡ್ತಾನೆ. ಫ್ರೆಂಡ್ಸ್, ಹೆಂಗೆ ಅನಿಸ್ತು ಇವತ್ತಿನ ವಿಡಿಯೋ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸೋದು ಮಾತ್ರ ಮರೆಯಕ್ಕೆ ಹೋಗ್ಬೇಡ್ರಿ. ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡಕತ್ತಾನೆ. ವಿಡಿಯೋ ನಿಮ್ಗೆ ಇಷ್ಟ ಆಗೈತಿ ಅಂತೇಳಿ ಅಂದ್ಕೊಂಡಾನೆ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.